Hey friends, welcome back to Winnie Designs. ಯಾವಾಗಲೂ ಒಂದೇ ತರ ಹಾಕೋದೇನಕ್ಕೆ ಡಿಫರೆಂಟ್ ಆಗಿ ಹಾಕೋಣ ಅಂತ ಒಂದು ಸ್ವಲ್ಪ ಡಿಫರೆಂಟ್ ಕುಚ್ಚು ತೋರಿಸ್ತಾ ಇದ್ದೀನಿ. ಮೆಟೀರಿಯಲ್ಸ್ ನೋಡಿ ಯಾವ ತರ ಬೇಕು ಅಂತ ಹೇಳ್ದೆ ನೋಡ್ತೀನಿ. ಪರ್ಲ್ ಬೀಡ್ಸ್ ಕುಚ್ಚಾದ್ರೆ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದು ಗೋಲ್ಡ್ ಕಲರ್ ಬೀಡ್ಸ್ ಮತ್ತೆ ಕಾಟನ್ ಥ್ರೆಡ್ ಹೆಮ್ಮಿಂಗ್ ನೀಡಲ್ಗೆ ಹೇರ್ಸ್ ಇಟ್ಕೊಂಡಿರೋದು. ಮತ್ತೆ ಒಂದು ಟ್ರಿಮ್ಮರ್ ತಗೊಳ್ಳಿ. ಇಷ್ಟು ಮೆಟೀರಿಯಲ್ಸ್ ಆದರೆ ನಮಗೆ ಬೇಕಾಗುತ್ತೆ. ತುಂಬ ಸಿಂಪಲ್ ಒಂದು ಎಲಿಗೆಂಟ್ ಆಗಿರುತ್ತೆ. ಯಾವಾಗಲೂ ಒಂದೇ ಥರ ಹಾಕಿದ್ರೆ ಚೆನ್ನಾಗಿರಲ್ವಲ್ಲ ಫ್ರೆಂಡ್ಸ್, ಅದಕ್ಕೆ ಡಿಫ್ರೆಂಟಾಗಿ ಹಾಕೋಣ ಅಂತ ಈ ಥರ ಮಾಡ್ತಾಯಿದ್ದೀನಿ. ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ಇವತ್ತು ನೋಡಿ ಈ ಥರ ಲಕ್ಷ್ಮೀಕಾಯಿಯನ್ನು ಕುಚ್ಚು ಮೇಲೆ ಹಾಕಿಬಿಟ್ಟು ಈ ಥರ ಒಂದು 3-4 ರೌಂಡ್ ಸುತ್ತಬೇಕು. 65 ರೌಂಡ್ ಸುತ್ಕೊಂಡಿದ್ದೀನಿ ನಾನು. ಸಿಲ್ಕ್ ಥ್ರೆಡ್ಡು ಸುತ್ಕೊಂಡಿದ್ದು ಆದಮೇಲೆ ಈ ಥರ ಒಂದು ಕಾಟನ್ ಥ್ರೆಡ್ ಏನಕ್ಕಾದ್ರೂ ಕಟ್ಕೋಬೇಕು, ಸ್ವಲ್ಪ ಟೈಟಾಗಿ. ನಿಮ್ಮ ಮನೇಲಿ ಏನು ಕಂಫರ್ಟ್ ಆಗಿರುತ್ತೆ ನಿಮಗೆ ಆ ಥರ ಟೀ ಟೇಬಲ್ಗೂ ಆ ಥರ ಏನಾರು ಕಟ್ಕೊಳ್ಳಿ. ನಾನು TV ಯೂನಿಟ್ಗೆ ಕಟ್ಕೊಂಡಿದ್ದೀನಿ ಥ್ರೆಡ್ನ. ನೋಡಿ ಇವಾಗ ಈ ಥರ ಒಂದು 3-4 ರೌಂಡ್ಸ್ ಹಾಕ್ಬಿಟ್ಟು ಇದನ್ನ ಟ್ರಿಮ್ಮರ್ ತೊಗೊಂಡು ಜರಿನ ಕಟ್ ಮಾಡಿ ನಮ್ಮ ಕುಚ್ಚು ಲೆಂತ್ ಎಷ್ಟು ಬೇಕೋ ಅಷ್ಟಿಗೆ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಈಗ ನಾನು ತೋರಿಸ್ತೀನಿ ನೀಟಾಗಿ ಹೇಗೆ ಮಾಡೋದು ಅಂತ. ಕಾಟನ್ ಥ್ರೆಡ್ ಇಟ್ಕೊಂಡಿದ್ವಲ್ಲ ಫಸ್ಟು, ಅದಕ್ಕೆ ನೀಡಲ್ಲು ಈ ಥರ ಹೇಳ್ಕೊಂಡು ಈ ಥರ ಎರಡು ಕೈಯಲ್ಲಿ ನೀಟಾಗಿ ಇಟ್ಕೊಳ್ಳಿ ಕುಚ್ಚನ್ನ. ನಮ್ಗೆ ಹಿಂದ್ಗಡೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ ಬಿಟ್ಕೊಂಡು ಈ ಥರ ಇಟ್ಕೊಂಡಿದ್ದು ಆದಮೇಲೆ ಒಂದು ಕಾಯಿನ ಲಕ್ಷ್ಮೀ ಕಾಯಿಯನ್ನು ನೀಟಾಗಿ ಕುಚ್ಚು ಮೇಲೇ ಬರಬೇಕು. ನೋಡಿ ಕುಚ್ಚು ಮೇಲೆ ಬಂದಿದ್ದು ಆದಮೇಲೆ ನೀಡಲ್ ತಗೊಂಡು ನೋಡಿ ಜರಿ ತಗೊಂಡು ಈ ಥರ ಆ ಲಕ್ಷ್ಮೀ ಕಾಯಿನ್ಗೆ ಮತ್ತು ಸಿಲ್ಕ್ ಥ್ರೆಡ್ಗೆ ಎರಡಕ್ಕೂ ಸೇರಿಸಿ ಟೈಟಾಗಿ ಈ ಥರ ಸುತ್ತಬೇಕು. ಒಂದು 4 ರೌಂಡ್ ಸುತ್ತಬಿಟ್ಟು ಒಂದು 4 ನಾಟ್ ಹಾಕಿ ಈ ಥರ ಟೈಟಾಗಿ. ಆವಾಗ ಲಕ್ಷ್ಮೀ ಕಾಯಿನ್ನು ಬಿದ್ದೋಗಲ್ಲ. ಲಕ್ಷ್ಮೀ ಕಾಯಿನ್ ಸ್ವಲ್ಪ ಟರ್ನ್ ಆಗೋದು ಏನೂ ಇಲ್ಲ, ಅಲ್ಲೇ ಒಂದೇ ಜಾಗಕ್ಕೆ ಫಿಕ್ಸ್ ಆಗಿಬಿಡತ್ತೆ. ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಎಲಿಗೆಂಟ್ ಆಗಿರುತ್ತೆ. ತುಂಬ ಈಸಿ ಮೆಥಡ್ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಪ್ಲೀಸ್ ಹೊಸದಾಗಿ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ನೋಡಿ ಫ್ರೆಂಡ್ಸ್ ಈ ಥರ ಹೇಳ್ಕೊಂಡು ಈ ಥರ ಎರಡು ಕೈಯಲ್ಲಿ ಬಿಗಿಯಾಗಿ ಇಟ್ಕೊಂಡು ಒಂದು ಕಾಯನ್ನು ತಗೊಳ್ಳಿ. ಕಾಯನ್ನು ತಗೊಂಡಿದ್ದು ಆದಮೇಲೆ ಈ ಥರ ಟೈಟಾಗಿ ಇಟ್ಕೊಂಡು ಜರಿ ತಗೊಂಡು ಒಂದು 3-4 ರೌಂಡ್ಸ್ ಟೈಟಾಗಿ ಸುತ್ತಿ. ಸ್ವಲ್ಪ ಎರಡಕ್ಕೂ ಒಟ್ಟಿಗೆ ಸುತ್ತೋದ್ರಿಂದ ನಮಗೆ ಕಾಯನ್ನು ಅನ್ನೋದು ಸ್ಟಿಪ್ಪಾಗಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಒಂದು 3-4 ರೌಂಡ್ಸ್ ಹಾಕ್ಕೊಳ್ಳಿ. ನಾಟ್ ಹಾಕ್ಕೊಂಡು 3-4 ರೌಂಡ್ಸು ಮತ್ತು ಟ್ರಿಮ್ಮರ್ ತೊಗೊಂಡು ಜರಿನ ಕಟ್ ಮಾಡಿ ಕುಚ್ಚು ಲೆಂತ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಅಷ್ಟು ಆದಮೇಲೆ ಮತ್ತೆ ಕಾಟನ್ ಥ್ರೆಡ್ಗೆ ಹೇರ್ಸ್ ಇಟ್ಕೊಂಡಿದ್ವಲ್ಲ ಅದನ್ನು ತಗೊಂಡು ಈ ಥರ ಸ್ಯಾರಿಗೆ ಚುಚ್ಕೊಂಡು ಕೆಳಗಿಂದ ಮೇಲೆವರೆಗೂ ನೀರಲ್ಲಿ ಚುಚ್ಕೊಂಡು ಎಳ್ಕೊಂಡು ಈ ಥರ ಒಂದು 3-4 ನಾಟ್ಸ್ ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡಿದ್ದು ಆದಮೇಲೆ ಚಿಕ್ಕದಾಗಿರುತ್ತಲ್ಲ ಇದನ್ನ ಕಟ್ ಮಾಡಬೇಕು. ಕಟ್ ಮಾಡಿದ್ದು ಆದಮೇಲೆ ಈಗ ತೋರಿಸಿ ನೋಡಿ ಹೇಗೆ ಮಾಡೋದು ಅಂತ. ಒಂದು ಪರ್ಲ್ ತೊಗೊಂಡಿದ್ದೀನಿ. ಪರ್ಲ್ ತೊಗೊಂಡು ಇಲ್ಲಿ ಸ್ಯಾರಿವರೆಗೂ ಈ ಥರ ಇಲ್ಲಿ ತೊಗೊಂಡೋಗಿ ಸ್ವಲ್ಪ ಪರ್ಲ್ಗಾದರೆ ನಮ್ಗೆ ಬೀಡ್ಗೆ ಎಷ್ಟು ಡಿಫ್ರೆನ್ಸ್ ಇದು ಬೇಕಾಗುತ್ತೋ ಸ್ಪೇಸು ಅಷ್ಟು ನೋಡಿಕೊಂಡು ಈ ಥರ ಚುಚ್ಕೊಂಡು ಇಲ್ಲಿ ಈ ಥರ ಒಂದು ನಾಟ್ ಹಾಕ್ಕೊಳ್ಳಿ. ಈ ಥರ ಫ್ರೆಂಡ್ಸ್ ತುಂಬ ಈಸಿ, ತುಂಬ ಬೇಗನೂ ಆಗುತ್ತೆ. ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂತ ಸ್ವಲ್ಪ ಡಿಫ್ರೆಂಟ್ ಮಾಡಲಿರಲಿ. ಯಾವಾಗಲೂ ಒಂದೇ ಥರ ಯಾಕೆ ತೋರಿಸೋದು ಅಂತ ಒಂದು 4 ಬೀಡ್ಸ್ ಬಂದಿದ್ದು ಆದಮೇಲೆ ಕುಚ್ಚು ಬರಲಿ ಅಂತ ಈ ಥರ ತೋರಿಸಿದ್ದೀನಿ ಫ್ರೆಂಡ್ಸ್. ನೋಡಿ ಈ ಥರ ನೀರಲ್ಲಿ ಈ ಥರ ಹಿಂದ್ಗಡೆಯಿಂದ ಬಂದು ಈ ಥರ ಒಂದು ನಾಟ್ ಹಾಕ್ಕೊಳ್ಳಿ. ಇಷ್ಟೇ, ತುಂಬ ಈಸಿ ಫ್ರೆಂಡ್ಸ್. ಹೊಸ್ದಾಗಿ ಕಲಿಯೋರ್ಗಂತೂ ತುಂಬ ಯೂಸ್ಫುಲ್ ಆಗುತ್ತೆ. ತುಂಬ ಈಸಿ ಹಾಕ್ಬೋದು. ಆಲ್ರೆಡಿ ಕಲ್ತಿರೋರು ಅಷ್ಟೇ. ಸ್ವಲ್ಪ ಈ ಡಿಸೈನ್ಸ್ ಎಲ್ಲ ಯಾರಿಗೆಲ್ಲ ಗೊತ್ತಿಲ್ವೋ ಅವರೆಲ್ಲ ತುಂಬ ಈಸಿಯಾಗಿ ಹಾಕ್ಬೋದು. ಯಾಕಂದರೆ ತುಂಬ ಸ್ಯಾರೀಸ್ ಕೊಟ್ಟಾಗ ನಾವು ಏನು ಡಿಸೈನ್ ಹಾಕೋದು ಅಂತ ತಲೆ ಕಟ್ಸ್ಕೋಬೇಕಾಗತ್ತೆ. ಆವಾಗ ಸ್ವಲ್ಪ ಡಿಫ್ರೆಂಟ್ ಈ ಥರ ಹಾಕ್ಕೊಟ್ರೆ ಕಸ್ಟಮರ್ಗೂ ಹ್ಯಾಪಿ ಆಗುತ್ತೆ. ಈ ಥರ ಒಂದು ಬೀಡ್ ಹಾಕಿದ್ದ ಆದಮೇಲೆ ನೋಡಿ ಈ ಥರ ಚುಚ್ಕೊಂಡು ಮೇಲಿಂದ ಎಳ್ಕೊಂಡು ಈ ಥರ ನೀಟಾಗಿ ನೋಡಿ ಬೀಡ್ ಹಿಂದ್ಗಡೆಯಿಂದ ಈ ಥರ ಒಂದು ನಾಟ್ ಬರಬೇಕು. ನಾಟ್ ಬಂದಿದ್ದು ಆದಮೇಲೆ ಈಗ ರೆಡಿ ಮಾಡಿಟ್ಟಿದ್ವಲ್ಲ ಕುಚ್ಚು, ಒಂದು 4 ಬೀಡ್ಸ್ ಆದಮೇಲೆ ಆ ಕುಚ್ಚನ್ನ ಹಾಕ್ಕೋಬೇಕು. ಈ ಥರ ಹಾಕ್ಕೋಬೇಕು ನೀಟಾಗಿ ಹಾಕ್ಕೊಂಡು ಅದು ಸ್ಪೇಸ್ ಎಷ್ಟು ಬರುತ್ತೋ ಅಷ್ಟು ನೋಡಿಕೊಂಡು ಒಂದು ನಾಟ್ ಹಾಕಬೇಕು. ಈ ಥರ ಸಾರಿ ಫ್ರೆಂಡ್ಸ್, ಆ ಕಡೆ ಈ ಕಡೆ ಒಂದೊಂದು ಗೋಲ್ಡ್ ಬೀಡ್ ಹಾಕ್ಕೊಳ್ಳೋಣ ಅಂದ್ಕೊಂಡೆ, ಮರ್ತೋದೆ. ಅದನ್ನ ರಿಮೂವ್ ಮಾಡಿಬಿಟ್ಟು ಈಗ ಒಂದು ಗೋಲ್ಡ್ ಬೀಡ್ ಹಾಕ್ಕೊಳ್ಳೋಣ. ಫಸ್ಟಿಗೆ ಮೀಡಿಯಮ್ ಸೈಜ್ ಒಂದು ಗೋಲ್ಡ್ ಬೀಡ್ ಹಾಕ್ಕೊಳ್ಳಿ. ಮತ್ತು ಕುಚ್ಚು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ. ಕುಚ್ಚು ರೆಡಿ ಹಾಕ್ಕೊಂಡಿದ್ದು ಆದಮೇಲೆ ಮತ್ತೆ ಇನ್ನೊಂದು ಗೋಲ್ಡ್ ಬೀಡು ಈ ಥರ 3 ಬೀಡ್ಸ್ ಒಂದೇ ಸರಿ ನೀರಲ್ಲಿ ಹಾಕ್ಕೊಂಡು ಇಲ್ಲಿ ಪರ್ಲ್ ಇತ್ತಲ್ಲ ಅಲ್ಲಿವರೆಗೂ ತೊಗೊಂಡೋಗಿ
ನಮಗೆ ಎಷ್ಟು ಸ್ಪೇಸ್ ಬೇಕಾಗುತ್ತೋ ಅಷ್ಟು ಸ್ಪೇಸ್ ನೋಡಿಕೊಂಡು ಇಲ್ಲಿ ಒಂದು ನಾಟ್ ಹಾಕೋಣ. ಈ ಥರ ಫ್ರೆಂಡ್ಸ್ ಹಿಂದ್ಗಡೆಯಿಂದ ಥ್ರೆಡ್ನ ತಗೊಂಡು ಬಂದು ನೀಡಲು ಈ ಥರ ತುಂಬ ಈಸಿ ಆಗುತ್ತೆ, ಈಸಿಯಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿದೆ ಅಂತ ಅನಿಸುತ್ತೆ. ನಮ್ಮ ಕಸ್ಟಮರ್ಗಂತೂ ಹ್ಯಾಪಿ ಆಗುತ್ತೆ ಈ ಥರ ಹೊಸದಾಗಿ ಹಾಕಿದ್ರೆ. ನಿಮ್ಮ ಕಸ್ಟಮರ್ಗೆ ಹೇಗೆ ಅನಿಸುತ್ತೆ, ಡಿಸೈನ್ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ಮತ್ತು ಹಂಗೆ ಸೇಮ್ ಒಂದೇ ಪ್ರೊಸೀಜರು ಅದೇ ಥರ ಮತ್ತೆ 4 ಬೀಡು ಹಾಕ್ಕೊಳ್ಳೋಣ. ಪ್ಲೀಸ್ ಫ್ರೆಂಡ್ಸ್, ನಿಮಗೆ ನಮ್ಮದು ಡಿಸೈನ್ ಯಾರಿಗಾದ್ರೂ ಇಷ್ಟ ಆಗಿದೆಯೋ ಅವರೆಲ್ಲರೂ ಪ್ಲೀಸ್ ಅಟ್ಲೀಸ್ಟ್ ಒಂದು ಲೈಕ್ ಆದರೂ ಕೊಡಿ. ಎಲ್ಲ ಫುಲ್ ವಿಡಿಯೋಸು ನೋಡಿ ಫ್ರೆಂಡ್ಸ್. ಈ ಥರ ಒಂದೊಂದು ಬೀಡ್ ಹಾಕಿ ಈ ಥರ ಎಳ್ಕೋಬೇಕು. ಎಳ್ಕೊಂಡಿದ್ದು ಆದಮೇಲೆ ಇಲ್ಲಿ ಒಂದು ನಾಟ್ ಹಾಕಬೇಕು. ಈ ಥರ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಬೀಡ್ ಹಾಕಿ ಈ ಥರ ಎಳ್ಕೊಳ್ಳಿ. ಇಲ್ಲಿ ಒಂದು ನಾಟ್ ಹಾಕ್ಕೊಳ್ಳಿ. ಈ ಥರ 4 ಬೀಡ್ಸು, ಫಸ್ಟ್ 4 ಬೀಡು ಮತ್ತು ಒಂದು ಕುಚ್ಚು, ಮತ್ತು ಈಗ 4 ಬೀಡು. ಇದು 4th ಒಂದು ಬೀಡ್ ಹಾಕ್ತಾಯಿದ್ದೀನಿ. ಎಷ್ಟು ಸ್ಪೇಸ್ ಬೇಕೋ ಅಷ್ಟು ಸ್ಪೇಸ್ ನೋಡಿಕೊಂಡು ಈ ಥರ ಚುಚ್ಕೊಂಡು ಇಲ್ಲೊಂದು ನಾಟ್ ಹಾಕ್ಕೊಳ್ಳಿ. ತುಂಬ ಈಸಿಯಾಗಿ ಆಗೋಗುತ್ತೆ, ತುಂಬ ಬೇಗನೂ ಆಗುತ್ತೆ. ಇದಕ್ಕೆಲ್ಲ 1 ಅವರ್ ಬೇಕಾಗಲ್ಲ, ಅಷ್ಟು ಬೇಗನೂ ಹಾಕ್ಬೋದು. ಒಂದು 350ವರೆಗೂ ಚಾರ್ಜು ಮಾಡ್ಬೋದು ಫ್ರೆಂಡ್ಸ್. ಒಂದು ಗೋಲ್ಡ್ ಬೀಡು, ಒಂದು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕುಚ್ಚು, ಅದೊಂದು ನೀಟಾಗಿ ಸೇರಿಸ್ಕೊಳ್ಳಿ, ದಾರ ಎಲ್ಲ ಔಟ್ಸೈಡ್ ಬರ್ದಂಗೆ. ಮತ್ತು ಇನ್ನೊಂದು ಬೀಡು, ಈ ಥರ 3 ಬೀಡು ಹಾಕ್ಕೊಂಡು ಈ ಥರ ಎಳ್ಕೊಂಡೋಗಿ ಈ ಥರ ಎಳ್ಕೊಳ್ಳಿ ನೀಟಾಗಿ. ಆದಮೇಲೆ ಅದಕ್ಕೆ ಕುಚ್ಚಿಗಾದರೆ ಎಷ್ಟು ಸ್ಪೇಸ್ ಬೇಕಾಗುತ್ತೋ ಅಷ್ಟು ಸ್ಪೇಸ್ ನೋಡಿಕೊಂಡು ಇಲ್ಲಿ ಒಂದು ಈ ಥರ ನಾಟ್ ಹಾಕ್ಕೊಳ್ಳಿ, ಟೈಟಾಗಿ ಹಾಕ್ಕೊಳ್ಳಿ. ನೋಡಿ ಈ ಥರ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರ್ತಾಯಿದೆ. ಒಂಥರ ಸ್ವಲ್ಪ ಹತ್ರ ಕುಚ್ಚಿಗೂ ಕೆಲವೊಬ್ಬರಿಗೆ ಲೈಕ್ ಆಗಲ್ಲ, ಅಂಥವ್ರಿಗೆಲ್ಲ ಸ್ವಲ್ಪ ದೂರ ಇದ್ದರೆ ಈ ಥರ ಲೈಕ್ ಆಗುತ್ತೆ. ಹಾಗಾಗಿ ಈ ಥರನೂ ಮಾಡ್ಬೋದು ಅಂತ ಒಂದು ಐಡಿಯಾದ ಮೇಲೆ ತೋರಿಸಿದ್ದೀನಿ. ನಿಮಗೆಲ್ಲ ಇಷ್ಟ ಆಗತ್ತೆ ಅನಿಸುತ್ತೆ ಫ್ರೆಂಡ್ಸ್. ಯಾರಿಗಾದ್ರೂ ಇಷ್ಟ ಆಗುತ್ತೋ ಅವರೆಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಕಾಮೆಂಟ್ ಮಾಡಿದ್ದು ಹೇಗಿದೆ ಅಂತ ಫಿನಿಶಿಂಗು. ಒಂದು ಬೀಡು ಹಾಕ್ಕೊಂಡು ಈ ಥರ ಚುಚ್ಕೊಂಡು ಹೇಳ್ಕೊಂಡು ಹೋಗಿ ಈ ಥರ ಒಂದು ನಾಟ್ ಹಾಕ್ಕೊಳ್ಳಿ. ಮತ್ತು ಇನ್ನೊಂದು ಬೀಡು ಈ ಥರ ಹೇಳ್ಕೊಳ್ಳಿ, ಈ ಥರ ಚುಚ್ಕೊಂಡು ಈ ಥರ ಒಂದು ನಾಟ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ಲಾಸ್ಟ್ ಫೈನಲ್ ಇನ್ನೊಂದು ಬೀಡು ಹಾಕ್ಕೊಂಡು ಈ ಥರ ಒಂದು ನಾಟ್ ಹಾಕ್ಕೊಳ್ಳಿ. ಈ ಥರ ಬರುತ್ತೆ ನೋಡಿ, ಫಿನಿಶಿಂಗೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ನಮಗೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಒಂಥರ ಪರ್ಲು, ಗೋಲ್ಡ್ ಬೀಡು, ಲಕ್ಷ್ಮೀಕಾಯಿನು, ಕುಚ್ಚು ಎಲ್ಲ ಒಂದೇ ಇದರಲ್ಲೇ ಬರುತ್ತೆ. ಹಾಗಾಗಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ ಥರ ಫಸ್ಟ್ ಒಂದು ಗೋಲ್ಡ್ ಬೀಡು, ಒಂದು ಲಕ್ಷ್ಮೀಕಾಯಿನು ಮತ್ತು ಒಂದು ಗೋಲ್ಡ್ ಬೀಡು ಇಷ್ಟು ಹಾಕ್ಕೊಂಡಿದ್ದು ಆದಮೇಲೆ ಎಷ್ಟು ಬೇಕು ಸರಿ ಅಷ್ಟು ನೋಡಿಕೊಂಡು ಚುಚ್ಕೊಂಡು ಈ ಥರ ಒಂದು ನಾಟ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಬರುತ್ತೆ ನೋಡಿ. ತುಂಬ